Hello everyone, welcome to Sanmargaha classes. Let us see question number 35 of chapter Reproduction in Animals. What is budding? Give an example. Budding ಅಂದ್ರೆ ಏನು? Example ಅನ್ನ ಕೊಡಿ ಅಂತ ಕೇಳ್ತಿದ್ದಾರೆ. The birds developed from the mother organism gradually detached from the mother and develop into new individual. ಇದನ್ನ ಹೈಡ್ರಾ ಅಂತ ಕರಿತೀವಿ. ಈಗ ಯಾವ ತರ ಈಗ ಕೆಲವೊಬ್ರು ಮಾತ್ರ ಯಾವ ತರ ಅಪ್ಪ ಅಮ್ಮನ ಜೊತೆ ಬೆಳಿತಾರೆ, ಆಮೇಲೆ ತಾವೇ ದುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಇಲ್ಲಿ ಹೈಡ್ರಾದಲ್ಲಿ ಕೂಡ ಹಾಗೆ ಆಗುತ್ತೆ. ದ ಬರ್ಡ್ಸ್ ಡೆವಲಪ್ಡ್ ಫ್ರಮ್ ದ ಮದರ್ ಆರ್ಗ್ಯಾನಿಸಮ್ ಇಂದ ಬರ್ಡ್ಸ್ ಬೆಳೆಯುತ್ತೆ. ಇಲ್ಲಿ ಅಟ್ ಸ್ಪೆಸಿಫಿಕ್ ಸಮ್ ಏರಿಯಾದಲ್ಲೇ ಬರ್ಡ್ಸ್ ಡೆವಲಪ್ ಆಗುತ್ತೆ ಡ್ಯೂ ಟು ಸೆಲ್ ಡಿವಿಷನ್. ಸೆಲ್ ಡಿವೈಡ್ ಆಗ್ತಾ ಆಗ್ತಾ ಏನಾಗುತ್ತೆ, ಈ ರೀತಿ ಬಡ್ ಔಟ್ ಗ್ರೋತ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಯಾವಾಗ ಇದು ಮ್ಯಾಚೂರ್ ಆಗುತ್ತೆ, ಕಂಪ್ಲೀಟ್ಲಿ ಡೆವಲಪ್ ಆಗಿ ಮ್ಯಾಚೂರ್ ಆಗುತ್ತೆ, ದೆನ್ ಇಟ್ ಡಿಟ್ಯಾಚಸ್ ಫ್ರಮ್ ಮದರ್. ಇದು ಮದರ್ ಬಾಡಿಯಿಂದ ಡಿಟ್ಯಾಚ್ ಆಗಿ ಡೆವಲಪ್ ಇನ್ ಟು ನ್ಯೂ ಇಂಡಿವಿಜುವಲ್ ಆಗಿ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಬಡ್ಡಿಂಗ್ ಅಂತ ಕರಿತೀವಿ. ದಿಸ್ ಬಡ್ಡಿಂಗ್ ಈಸ್ ಎಕ್ಸಾಂಪಲ್ ಫಾರ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಬೇರೆ ಬೇರೆ ಟೈಪ್ ಇದೆ ಅಲ್ವಾ? ಫಿಷನ್ ಇರ್ಬೋದು, ರೀಜನರೇಷನ್, ಫ್ರಾಗ್ಮೆಂಟೇಶನ್, ವೆಜಿಟೇಟಿವ್ ಪ್ರೊಪಗೇಶನ್. ಅದರಲ್ಲಿ ಬಡ್ಡಿಂಗ್ ಕೂಡ ಒಂದು. ಇಲ್ಲಿ ಬಡ್ಡಿಂಗ್ ಯೂಶುವಲಿ ಯಾವ್ದ್ರಲ್ಲಿ ಆಗ್ತದೆ? ಹೈಡ್ರಾ. ಎಕ್ಸಾಂಪಲ್ ಅನ್ನ ಕೇಳಿದ್ರೆ ಹೈಡ್ರಾ ಅಂತ ಬರೆಯೋದು. ಥ್ಯಾಂಕ್ ಯು.